ಇದು ಶಿವವಾಹಿನಿ, ಎಲ್ಲ ದೈವಬಲ. ಬೈಲಹೊಂಗಲ ಪಟ್ಟಣದ ಘನಾಚಾರ್ಯ ಶಿಕ್ಷಣ ಸಂಸ್ಥೆಯಲ್ಲಿ ಶನಿವಾರದಂದು 26ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಲಾಯಿತು. ಮಲಪ್ರಭಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಘನಾಚಾರ್ಯ ಶಿಕ್ಷಣ ಸಂಸ್ಥೆಯ NSS ಘಟಕದ ಸಂಯುಕ್ತ ಆಶ್ರಯದಲ್ಲಿ ನಡೆಯಿತು. ಹಾಗೂ ಇದೇ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿ, ನ್ಯಾಯವಾದಿಗಳಾದ ಶ್ರೀ FS ಸಿದ್ದನಗೌಡ್ರ, ಡಾಕ್ಟರ್ CB ಘನಾಚಾರಿ, ಉದ್ಯಮಿಗಳಾದ ವಿಜಯ್ ಮೆಟ್ಗುಡ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಂಕರ್ ಮಾಡಲಗಿ, ಚಂದ್ರಶೇಖರ್ ನೇಸರಿಗೆ ಹಾಗೂ ಮಹಾದೇವ್ ಮಡವಾಳರ್, ಸುರೇಶ್ ಕಂಬಾರ್ ಹಾಗೂ ರತ್ನಾ ಗೋಧಿ, ಮಲ್ಲವ್ವ ಕಾಡನ್ನವರ್ ಹಾಗೂ ಮಾಜಿ ಸೈನಿಕರು, ವಿದ್ಯಾರ್ಥಿನಿಯರು, ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ CB ಘನಾಚಾರಿ ಸರ್ ಇವರಿಗೆ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಆಗಮಿಸಿದಂತಹ ಶ್ರೀ ಈರಣ್ಣ ಕಡಾಡಿ ಸರ್ ಇವರಿಗೆ ಕಾರ್ಯಕ್ರಮದ ಪರವಾಗಿ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ವಿಜಯ್ ಮೆಟ್ಗುಡ್ ಸರ್ ಇವರಿಗೆ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅತಿಥಿಗಳಾಗಿ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಶಂಕರ್ ಮೂಡಲ್ಗಿ ಸರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರಿಗೆ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇವೆ. ಇನ್ನೋರ್ವ ಅತಿಥಿಗಳಾಗಿ ನನ್ನ ರಾಷ್ಟ್ರೀಯ ಹೆಮ್ಮೆ ಎಲ್ಲ ಸೈನಿಕ ಬಂಧುಗಳಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಗಿಲ್ ವಿಜಯೋತ್ಸವಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಜಾಗ ಆಯಾಕಟ್ಟಿನ ಜಾಗದೊಳಗಡೆ ಕಳೆದ 26 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ 60 ದಿನಗಳ ಯುದ್ಧದಲ್ಲಿ ನಮ್ಮ ಸೈನಿಕರು ಬಹಳಷ್ಟು ಕಡಿದಾಗಿರ್ತಕ್ಕಂಥ ಪ್ರದೇಶದಲ್ಲಿ ಯುದ್ಧವನ್ನ ಗೆದ್ದಿರ್ತಕ್ಕಂಥ ಸಣಿನೆನಪವನ್ನ ಒಂದು ಕಡೆ ಮಾಡ್ಕೋತೇವೆ. ಇನ್ನೊಂದು ಕಡೆ 527 ಜನ ಸೈನಿಕರನ್ನ ಕಳ್ಕೊಂಡು ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನ ಅದನ್ನು ಕೂಡ ಇನ್ನೊಂದು ಕಡೆ ಮಾಡ್ತೇವೆ. 527 ಸೈನಿಕರು ತೀರ್ಕೊಂಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ನಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಕೂಡ 5 ಜನ ಇದ್ದಾರೆ. ನಮ್ಮ ಬೈಲಹೊಂಗಲ ತಾಲೂಕಿನಿಂದ ಮುರುಗಿಬಾವಿ ಹಾಗೂ ಮೇಕಲ್ಮಡಿ ಯಶವಂತ್ ಕೋಲ್ಕಾರ್ ಹಾಗೂ ಮಾದೇವ್ ಹಡ್ಪಾಲ್ ಅಂತೇಳಿ ಅಸುಂಡಿ ಗ್ರಾಮದವರು ಕೂಡ ನಮ್ಮ ತಾಲೂಕಿನವರು ಕೂಡ 3 ಜನ ಹುತಾತ್ಮರಾಗಿರ್ತಕ್ಕಂಥ ಯೋಧರು ಕೂಡ ನಮ್ಮ ಇದ್ದಾರೆ ಅಂತ ನೋಡಬೇಕು. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಮಾಜಿ ಯೋಧರಲ್ಲಿ ಕನಿಷ್ಠ 20 ಜನ ಕಾರ್ಗಿಲ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯುದ್ಧದ ಘನತೆಯನ್ನ ಹೆಚ್ಚಿಸುವುದರೊಂದಿಗೆ ಅದರ ಅನುಭವವನ್ನು ಹೊಂದಿರತಕ್ಕಂಥ 20 ಜನ ಯೋಧರು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅಂತಂದ್ರೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕಾಗುತ್ತೆ. ವರ್ಷವೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. 4 ವರ್ಷ ನಾವು ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಆಚರಿಸ್ತಾ ಬಂದು 25 ಮತ್ತು 25ನೇ ವರ್ಷದ್ದು 20ನೇ ವರ್ಷದ್ದು ಬಹಳಷ್ಟು ವಿಜೃಂಭಣೆಯಾಗಿ ಪಬ್ಲಿಕ್ ಫಂಕ್ಷನ್ ಆಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದು ಯಾಕಂತ ಕೇಳಿದ್ರೆ ನಮ್ಮ ಬೆಳೆಯುವ ಮಕ್ಕಳಲ್ಲಿ ರಾಷ್ಟ್ರೀಯತೆ ಒಂದ್ ಕಡೆ ಬೆಳೆಯಬೇಕು, ಆ ಯೋಧರ ಪರಿಶ್ರಮ ಏನಿದೆ ಅಂತಕ್ಕಂಥದ್ದು ನಮ್ಮ ಯುವಕರಿಗೆ ಗೊತ್ತಾಗಬೇಕು. ಕೇವಲ ಕಾಲೇಜಿಗೆ ಬಂದು ತಂದೆ ತಾಯಿಗಳಿಗೆ ಮಾರಕವಾಗಿ ಗುಟ್ಕಾ ತಿಂದು, ಸಿಗರೇಟ್ ಸೇದಿ, ಮದ್ಯಪಾನವನ್ನು ಮಾಡಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಗಲಾಟೆ ಮಾಡ್ಕೊಂಡು ಹೋಗೋದಲ್ಲ, ನಮ್ಮ ರಾಷ್ಟ್ರವನ್ನ ರಕ್ಷಣೆ ಮಾಡಲಿಕ್ಕೆ ಸೈನಿಕರ ಮಹತ್ವ ಎಷ್ಟಿದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗತ್ತೆ. ಹೃದಯವನ್ನು ಮನೆಗೆ ಕಳಿಸಬೇಕಂತ ವಿನಂತಿ ಮಾಡಿಕೊಂಡಾಗ ಕಾರ್ಗಿಲ್ ಯುದ್ಧದ ನಂತರ ನಮ್ಮ ಸೈನಿಕರ ಹೃದಯಗಳು, ಪ್ರೌಢಿಗಳು ಮನೆಗೆ ಬರ್ತಾ ಇದ್ದಾರೆ. ಆದರೆ ಕಾರ್ಗಿಲ್ ವಿಜಯ ದಿವಸದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಆದ 20 ಜನ ಇಲ್ಲಿದ್ದಾರೆ. ಆದರೆ ಅಷ್ಟು ಎಷ್ಟೋ ಜನ ನಮ್ಮ ಬೈಲಹೊಂಗಲ ತಾಲೂಕಿನವರು ಇದ್ದಾರೆ. ಈಗ ನಮಗೆ ಗೊತ್ತಿದ್ದವರು 20 ಜನ ಇದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಅವರೆಲ್ಲರೂ ತಮ್ಮ ಸಹಿ ಸಲಾಮತವಾಗಿ ಯುದ್ಧವನ್ನು ಪೂರ್ಣ ಮಾಡಿ ತಾವು ರಿಟೈರ್ಮೆಂಟ್ ಆಗಿ ತಮ್ಮ ಮುಂದಿನ ಜೀವನವನ್ನು ಸುಗಮವಾಗಿ ನಡೆಸ್ತಾ ಇದ್ದಾರೆ. ಅದೇ ರೀತಿ ಯಾವುದೇ ಯುದ್ಧದಲ್ಲಿ ನಮ್ಮ ದೇಶದ ರಕ್ಷಣೆಗಾಗಿ ಯಾವುದೇ ಸೈನಿಕರು ತಮ್ಮ ಸೇವೆಯನ್ನು ಸಲ್ಲಿಸಿ ಬಂದು ಮುಂದಿನ ತಮ್ಮ ಜೀವನವನ್ನು ಸರಿಯಾಗಿ ನಡೆಸಿಕೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಕಾರ್ಗಿಲ್ ವಿಜಯೋತ್ಸವ ಆಗಿ 26 ವರ್ಷ ಆಗಿದೆ. 1999 ಆಗಿದೆ. ನಾವು 2025 ಕಾರ್ಯಕ್ರಮ ಮಾಡಾಕ್ತೇವೆ. ಆ ಕಾರ್ಗಿಲ್ ಯುದ್ಧ ನಡೆದು ದೇಶ ವಿಜಯ ಸಾಧಿಸ್ಬೇಕಂತಂದ್ರೆ
ದೇಶದ ಸುಮಾರು 527 ಸೈನಿಕರ ಬಲಿದಾನ ಆಗಿದೆ. ಹೀಗಾಗಿ ನಮ್ಮ ಬಲಿದಾನ ವ್ಯರ್ಥ ಆಗಲಿಲ್ಲ, ಈ ದೇಶಕ್ಕೆ ಗೆಲುವನ್ನು ತಂದುಕೊಡ್ತು ಅಂತ ಹೇಳಿ ನಾವು ಈಗ ಅಧಿವೇಶಿಸಿ ಹೇಳ್ಬೇಕಾಗ್ತದ. ಆದ್ರೆ ಯಾರ್ಯಾರು ಬಲಿದಾನ ಮಾಡಿದಾರಲ್ಲ ಅವನ್ನ ಸ್ಮರಣೆ, ಕನಿಷ್ಠ ಸ್ಮರಣೆ ಮಾಡ್ಕೋದ್ರ ಮುಖಾಂತರ ಆದ್ರೂ ಕೂಡ ಆ ಕುಟುಂಬಗಳಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂತ, ಒಂದು ನೈತಿಕ ಬೆಂಬಲವನ್ನು ಕೊಡ್ತಕ್ಕ. ಮಹಾರಾಜರ ಕಾಲದಲ್ಲಿತ್ತು, ಅರಸರ ಕಾಲದಲ್ಲಿತ್ತು, ಅದನ್ನ ಬಿಡಿಸಿ ವಿದ್ಯಾರ್ಥಿಗಳು ನೀವು ಅರ್ಥ ಮಾಡ್ಕೋಬೇಕಲ್ಲ. ಸ್ವಾತಂತ್ರ್ಯ ಸಿಕ್ಕದ ಮುಗಿದ ಬಿಟ್ಬಿಡ್ಬೇಕಾಗಿತ್ತು. ಯಾಕೆ ಸ್ವಾತಂತ್ರ್ಯೋತ್ಸವ ಮಾಡ್ತೀವಿ, ಗಣರಾಜ್ಯೋತ್ಸವ ಯಾಕೆ ಮಾಡ್ತೀವಿ, ಹಂಗೆ ಕಾರ್ಗಿಲ್ ವಿಜಯೋತ್ಸವ ಯಾಕೆ ಮಾಡ್ತೀವಿ? ಕಾರಣ ಏನು ಅಂತಂದ್ರ ನಡೆದು ಬಂದ ಹಾದಿಯನ್ನ ಯಾರು ಮರಿಬಾರದು. ಆಗಿರುವಂತಹ ಬಲಿದಾನಗಳು ಯಾವತ್ತು ವ್ಯರ್ಥ ಆಗಬಾರದು ಮತ್ತು ಅದರ ಪ್ರೇರಣೆಯಿಂದ ನಾವು ಹಲೋ, ಹಾಯ್, ನಮಸ್ಕಾರ ಬೆಳಗಾವಿ ಜನರಿಗೆ. ಇದು ಏನಂತ ನೋಡ್ತಾ ಇದ್ದೀರಾ, ನಮ್ಮ ಬೆಳಗಾವಿ ಇದೆಲ್ಲ ಕಾರ್ತಿಕ ಸಾರೀಸ್, ಅದೇ ಸೇಮ್ ಬ್ರಾಂಚ್ ಅಲ್ಲೂ ಬೆಳಗಾವಿಯಲ್ಲಿ ಓಪನ್ ಆಗಿದೆ. ಬನ್ನಿ ಒಳಗಡೆ ನೋಡೋಣ. ವೆರೈಟೀಸ್, ತುಂಬಾನೇ ವೆರೈಟೀಸ್ ಇದೆ. ರಶ್ ಆಗಿದೆ ಅಂತ ನಮ್ ಶಾಪ್ ಬನ್ನಿ ನೋಡೋಣ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ. ನೋಡಿದ್ರೆ ನಮ್ಗೆ ಉಟ್ಕೊಳ್ಳೋ ಮನಸ್ಸಾಗುತ್ತೆ. ತುಂಬಾನೇ ಚೀಪ್ ಆಗಿ ಕೊಡ್ತಾ ಇದ್ದಾರೆ. ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ. ಫುಲ್ ಆಲ್ ರಾಕೆಟ್ ಆಗಿ ಬರುತ್ತೆ ನಿಮ್ ಸಾಡಿ. ನೋಡಿ ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸಾರಿ. ಇದು ನೋಡಿ ಬಾಂಧವಿ ಸಾರೀಸ್ ಎಷ್ಟು ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಡೈಲಿ ಯೂಸ್ ಸಾರೀಸ್. ಫೋರ್ತ್ ನೈಟ್ ಇದು ನೋಡಿ 999ಗೆ 3 ಟಾಪ್ ತಗೊಂಡ್ರೆ 3 ಲೆಗಿನ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಇದು ನೋಡಿ 1299ಗೆ 1 ತಗೊಂಡ್ರೆ 1 ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಸೆಟಲ್ಲೇ ಬರುತ್ತೆ, ಪ್ಯಾಂಟ್ ಟಾಪ್ ಎಲ್ಲಾನು ಬರುತ್ತೆ. ಇದು ನೋಡಿ 999 ಕ್ಯಾಜುವಲ್ ವೇರ್ ಫಾರ್ಮಲ್ ವೇರ್ ಶರ್ಟ್ 999 ಓನ್ಲಿ 999. ಇದು ನೋಡಿ 599ಗೆ 3 ಪೀಸ್, 999ಗೆ 2 ಪೀಸ್. ಇದು ನೋಡಿ ಬೆಡ್ ಶೀಟ್ ಓನ್ಲಿ 299ಗೆ 3 ಪೀಸ್, ಪ್ಯೂರ್ ಕಾಟನ್, ಜೈಪುರ್ ಕಾಟನ್.